ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿ ಸಾಹೇಬರಾಗಲಿ, ಅಮಿತ್ ಶಾ ಅವರಾಗಲಿ, ಯೋಗಿ ಅವರಾಗಲಿ ಏರಿದ್ದು ಏನೂ ಮಾಡಿಲ್ಲ. ಅದೇ ರೀತಿ ನೋಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಆಮೇಲೆ ಖರ್ಗೆ ಸಾಹೇಬರು ಅವರೆಲ್ಲ ಯಾವ್ಯಾವ ರೀತಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನು ಮಾಡೋರು ನೋಡಿ. 2,000 ರೂಪಾಯಿ ಕೊಟ್ಟರು, ಬಸ್ ಫ್ರೀ ಮಾಡಿದ್ರು, ಬಡವರಿಗೆ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ, ಎಜುಕೇಷನ್ ಫ್ರೀ ಕೊಡ್ತಾ ಇದ್ದಾರೆ, ಎಲ್ಲ ರೀತಿ ಸೌಲಭ್ಯಗಳು ಕೊಡ್ತಾ ಇದ್ದಾರೆ. BJP ಗೌರ್ಮೆಂಟಲ್ಲಿ ಏನಾಯ್ತು ಸ್ವಾಮಿ? 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹಾಕ್ತೀವಿ ಅಕೌಂಟ್ಗೆ, ಎಲ್ಲ ಜೀರೋ ಅಕೌಂಟ್ ಮಾಡಿ ಅಂದರು. 5,000 ಅಕೌಂಟ್ ನಾವು ಮಾಡಿದ್ವಿ. ನಯಾಜು ಕೂಡ 500 ಅಕೌಂಟ್ ಮಾಡಿದ್ರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು. ನಾನು ಕೂಡ IOB ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್, ಆ ಬ್ಯಾಂಕಲ್ಲಿ ಅದೆಲ್ಲ ಮಾಡಿದ್ವಿ. ಯಾವುದೂ ಇಲ್ಲ. ಹೆಣ್ಮಕ್ಳು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ, ಏನಪ್ಪ ಮನೆಯವರು ಏನಪ್ಪ KG ಜೀರೋ ಅಕೌಂಟ್ ಮಾಡಿದ್ದೀವಿ ಅಂದರೆ ದೇಖೋಮ್ಮ ಅಂತೀವಿ. ಯಾವ 15 ಲಕ್ಷನೂ ಇಲ್ಲ, 15 ರೂಪಾಯಿನೂ ಇಲ್ಲ. ಸ್ವಾಮಿ ಮಾಡೋಕ್ಕೆ ಬಿಡಿ, ಆಗಲ್ಲ ನಿಮ್ಮ ಕೈಲಿ. ಇದೆಲ್ಲ ಯಾಕೆ? ಆಧಾರ್ ಕಾರ್ಡ್ ಮಾಡಿದ್ವಿ, ಅದರಲ್ಲಿ ನಂಬರ್ ಬರಬೇಕು. ಆವಾಗ ನಂಬರ್ ಇದು ಮಾಡಿದ್ರಿ, ನೋಟ್ಬಂದಿ ಮಾಡಿದ್ರಿ, 2,000 ರೂಪಾಯಿ ಅದು ಕಷ್ಟ. 1,000 ರೂಪಾಯಲ್ಲಿ ಭಾರಿ ಒಂದು ಬರ್ಕತ್ ಇತ್ತು. ಆ ದುಡ್ಡಲ್ಲಿ ಭಾರಿ ಒಂದು ಜನಗಳ ಹತ್ರ ಯಾವತ್ತು ಪ್ಯಾಕೆಟಲ್ಲಿ ಇರ್ತಿತ್ತು. 2,000 ರೂಪಾಯಿ ನೋಟ್ ಇತ್ತು, ಅದು ನೋಟ್ ಬಂದಿ ಮಾಡಿ. ಯಾವಲ್ಲೇ ಈಗ 100 ರೂಪಾಯಿ 500 ರೂಪಾಯಿ ಅದಕ್ಕೂ ಹಿಂಗೆ ಇದ್ದಿದ್ದೀರಾ? ಬೇಡ ಸ್ವಾಮಿ, ಕೈ ಮುಗಿದು ಕೇಳ್ಕೊತೀವಿ. ಹಳೆ ಕಾಲನೇ ತನ್ನಿ ಸಾಕು. ಮನಮೋಹನ್ ಸಿಂಗ್ ಸಾಹೇಬ್ರ ಕಾಲನೇ ತನ್ನಿ. 300 ರೂಪಾಯಿ ಗ್ಯಾಸ್ ಇತ್ತು, ಈಗ 1,000 ರೂಪಾಯಿ. ಅದು ನೋಡಿ, ಅವೆಲ್ಲ ಜಂಗುಳಾಗಿ ಏನು ಇಲ್ದಂಗೆ ಆಗೋಯ್ತು. ಅದಕ್ಕೋಸ್ಕರ ಅಮೇರಿಕಾ, ಇರಾನು, ಅದು ಇದು ಮಾಡಿ ಗೊಂದಲ ಮಾಡಾಕ್ಬಿಡ್ತಾವ್ರೆ. ಜನಗಳಿಗೆ ಕಲಾವಿಲಿ ಮಾಡಾಕ್ಬಿಡ್ತಾವ್ರೆ. ಬಡವ್ರ ಬಗ್ರು ಇದು ಮಾಡೋಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಮನೆ ಕೊಡೋಕ್ಕಾಗ್ತಾ ಇಲ್ಲ. ಅದು ಬೇರೆ SIR ಈಗ ನೋಡಿ ಇಷ್ಟುದ್ದ ಕೊಡ್ತಾವ್ರೆ, ಇಷ್ಟುದ್ದ ಕಾನೂನು. ಅದೇನೋ ಅವ್ರ ತಾತಂದು, ಅವ್ರದ್ದು, ಇವ್ರದ್ದು ಅದೆಲ್ಲ ತನ್ನಿ ಅಂತಾರೆ. ಅದಕ್ಕೋಸ್ಕರ ಒಂದು ಮನೆಗೆ ಹೋದರೆ ಒಬ್ಬ ಲೀಡ್ರು ಕನಿಷ್ಠ ಪಕ್ಷ ಅರ್ಧ ಗಂಟೆ ಆಗ್ತೈತೆ. BLOಗಳು 2 4 ಇರ್ತವೆ, 2 ಇರ್ತಾರೆ, 3 ಇರ್ತಾರೆ. 5,000 6,000 10,000 ಓಟ್ ಇರ್ತಾವೆ ಒಂದೊಂದು ವಾರ್ಡಲ್ಲಿ. ಹೆಂಗೆ ಮೇಂಟೈನ್ ಮಾಡಬೇಕು ಅದೆಲ್ಲ ನಮ್ಮ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರರಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅವ್ರಿಗೆಲ್ಲ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ದಯವಿಟ್ಟು ಈ ಯೋಜನೆಗಳು ಮಾಡೋರೆ. ಇದು ಓಟ್ ಕಟ್ ಮಾಡೋದಕ್ಕೋಸ್ಕರ ಪಿಕ್ಚರ್ ನಡೀತಾ ಐತೆ ಮುಂದೆ. ತಮಗೆಲ್ಲ ಗೊತ್ತು, ಮಾಧ್ಯಮದವ್ರಿಗೆ ಒಳ್ಳೆ ರೀತಿ ಒಳ್ಳೆ ಭಾವನೆಯಲ್ಲಿ ನಡೆಯೋಕ್ಕೆ ಬಡವ್ರ ಬಗ್ಗರಿಗೆ ತಿರುಗಾಡೋಕ್ಕೆ ಆಗ್ತಾ ಇಲ್ಲ. ರೇಟ್ಗಳು ಮಾತ್ರ ಜಾಸ್ತಿ ಆಗೋಯ್ತು, ದುಡಿಮೆ ಕಡಿಮೆ ಆಗೋಯ್ತು. ಅದಕ್ಕೋಸ್ಕರ ತಾವು TV ಅವರು, ಮಾಧ್ಯಮವರು ಜನಕ್ಕೆ ತಲುಪುವಂಥ ಮಾಧ್ಯಮದವ್ರಿಗೆ ಕೆಲಸ ಮಾಡಿ ಒಳ್ಳೆ ರೀತಿ ಈ ಸರ್ಕಾರ ಯಾವ್ದು ಒಳ್ಳೇದು ಕೆಟ್ಟದ್ದು ತಮಗೆ ಗೊತ್ತೇ ಐತೆ. ಕರ್ನಾಟಕದಲ್ಲಿ ಯಾವ ರೀತಿ ನಡೀತಾ ಐತೆ. ನಮ್ಮ DK ಶಿವಕುಮಾರ್ ಸಾಹೇಬರಾಗಲಿ, ಪರಮೇಶ್ ಸಾಹೇಬ್ರು DCM, ಮತ್ತು ಹರಿಪ್ರಸಾದ್ ಅವರು ಈಗ ಅಧ್ಯಕ್ಷರಾಗಿದ್ದಾರೆ, KPCC ಅಧ್ಯಕ್ಷರು. ಇವರೆಲ್ಲ ಸೇರಿ ಒಳ್ಳೆ ಭಾವನೆಯಿಂದ ನಡೀಲಿ. ಇದು ಮಾತ್ರ ಮಾಡಿರೋದು ಭಾರಿ ಕಲಾಮಿಲಿ ಆಗುತ್ತೆ. ನಾವು ಲೀಡ್ರುಗಳು ಇಡೀ ತುಮಕೂರಲ್ಲಿ 35 ವಾರ್ಡ್ ಐತೆ. ಆ 35 ವಾರ್ಡಲ್ಲಿ 10 ಜನ ಸೇರಿ ಆ BLO ಜೊತೆ ಕೆಲಸ ಮಾಡ್ಬೇಕಂತ ಕೇಳಿ